ರಾಜ್ಯದಲ್ಲಿ ತೆರವಾಗ್ತಿಲ್ಲ ಒತ್ತುವರಿಯಾದ ಕೆರೆಗಳು. ಕಂದಾಯ ಇಲಾಖೆಗೆ ಕೆರೆಯ ಒತ್ತುವರಿ ತೆರವಿಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದ್ದು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ತೆರವು ಆಗ್ತಾ ಇಲ್ಲ ಒತ್ತುವರಿಯಾದಂತಹ ಕೆರೆಗಳು. ಕಂದಾಯ ಇಲಾಖೆಗೆ ಕೆರೆ ಒತ್ತುವರಿಗೆ ಕೂಡ ಈಗಾಗಲೇ ತೆರವಿಗೆ ಸೂಚನೆಯನ್ನ ನೀಡಲಾಗಿದೆ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸೂಚನೆ ಕೊಟ್ಟಿದ್ದು ಈಗಾಗಲೇ 41,849 ಕೆರೆಗಳು ರಾಜ್ಯದಲ್ಲಿವೆ. 15,026 ಕೆರೆಗಳ ಒತ್ತುವರಿಯಾಗಿದೆ. 7,500 ಕೆರೆಗಳ ಒತ್ತುವರಿಯ ತೆರವು ಬಾಕಿ ಇದೆ. ಸೊ ಈ ಒಂದು ಒತ್ತುವರಿ ತೆರವು ಕಾರ್ಯ ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆರೆಗಳನ್ನ ಒತ್ತುವರಿ ಮಾಡಿರುವ ಕೆರೆಗಳ ತೆರವು ಆಗ್ತಾ ಇಲ್ಲ. ತೆರವಿಗೆ ಸರ್ಕಾರ ಸೂಚನೆಯನ್ನ ಕೊಡ್ತಾ ಇದೆ. ಕಂದಾಯ ಇಲಾಖೆ ಸೂಚನೆಯನ್ನ ಕೂಡ ಕೊಟ್ಟಿರೋದು. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು 41,849 ರಾಜ್ಯದಲ್ಲಿರುವಂತಹ ಒಟ್ಟು ಕೆರೆಗಳಾದ್ರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿರುವಂತಹ ಕೆರೆಗಳನ್ನು ನಾವು ನೋಡೋದಾದ್ರೆ 22,000. ಏನು ಸಮೀಕ್ಷೆಗಳಾಗಿರುವ ಕೆರೆಗಳನ್ನು ನೋಡೋಣ. 40,130 ಕೆರೆಗಳು ಇದೆ. ಒತ್ತುವರಿಯಾಗಿರುವ ಕೆರೆಗಳು ಈಗಾಗಲೇ 15,026. ಆದರೆ ಒತ್ತುವರಿ ತೆರವು ಮಾಡಿರುವಂತಹ ಕೆರೆಗಳನ್ನು ನೋಡಿದ್ರೆ ಕೇವಲ 8,000 ಮಾತ್ರ. ಈ ಮೂಲಕ ಇನ್ನೂ ಕೂಡ 7,500 ಕೆರೆಗಳನ್ನ ಬಾಕಿ ತೆರವು ಮಾಡೋದಕ್ಕೆ ಇದೆ. ಈ ಕೆರೆಗಳನ್ನ ಈಗ ಸೂಚನೆ ಮಾಡಲಾಗಿದೆ. ಇಷ್ಟು ಕೆರೆಗಳು ಬಾಕಿ ಇದೆ ಅಂತ ಹೇಳಿ. ಯಾವಾಗ ಅನ್ನುವಂತಹ ಪ್ರಶ್ನೆ ಆಲ್ರೆಡಿ ಈಗಾಗಲೇ ಕಂದಾಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಕೊಪ್ಪಳ ಜಿಲ್ಲೆಯಲ್ಲಿದೆ 206 ಕೆರೆಗಳು. ಕೊಪ್ಪಳದಲ್ಲಿ 13 ಕೆರೆಗಳ ಒತ್ತುವರಿ ತೆರವು ಇನ್ನೂ ಕೂಡ ಬಾಕಿ ಇದೆ. 206 ಕೆರೆಗಳಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ. ಆದರೆ ಕೊಪ್ಪಳದಲ್ಲಿ 13 ಕೆರೆಗಳ ಒತ್ತುವರಿ ತೆರವು ಬಾಕಿ ಇದೆ. 138 ಎಕರೆ ಕೆರೆಗಳ ಜಾಗ ಒತ್ತುವರಿ ತೆರವು ಬಾಕಿ ಇದ್ದು ಹುಲಿಕೇರಿಯಲ್ಲಿ ಧಾರ್ಮಿಕ ಕೇಂದ್ರಗಳಿಂದ ಒತ್ತುವರಿ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಕೆರೆಯ ಬಫರ್ ಝೋನ್ ಫಿಕ್ಸ್ ಮಾಡಿ ರಕ್ಷಣೆ ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿದ್ದು ಕೆರೆಗಳ ಜಾಗದ ರಕ್ಷಣೆ ಮಾಡ್ತೀವಿ ಅಂತ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ಆದರೆ ಹೇಳಿಕೆ ಕೇವಲ ಹೇಳಿಕೆಯಾಗಿಯೇ ಉಳಿಯುತ್ತಾ ಅಥವಾ ಆ ಒಂದು ಹೇಳಿಕೆಗಳನ್ನ ಕಾರ್ಯರೂಪಕ್ಕೆ ತರುವ ಕೆಲಸಗಳ ಆಗತ್ತಾ ನೋಡಬೇಕು. ಕೆರೆ ಇವತ್ತು 71 ಎಕರೆ ಎನ್ಕ್ರೋಚ್ ಆಗಿದೆ. 71 ಅಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ, ಮನೆಗಳಾಗಿದ್ದಾವೆ. ಸುಮಾರು 15-20 ವರ್ಷಗಳಾಯಿತು. ಒಂದು ಕೆರೆಯನ್ನು ಆಗಿಂದಾಗೆ ವರ್ಷ ಅಥವಾ 6 ತಿಂಗಳಾಗೋಣ ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ಇಲ್ಲ ಅದನ್ನು ಅತಿಕ್ರಮಿಸಬೇಕಾದಂಥದ್ದನ್ನು ಅದನ್ನು ನಿಯಂತ್ರಣ ಮಾಡಬೇಕು. ಒಂದು ಇದು ಯಾವುದೂ ಇಲ್ಲಿವರೆಗೆ ಮಾಡಿಲ್ಲ. ಯಾವ ಸರ್ಕಾರದಿಂದ ಇದೆಯೋ ನನಗೆ ಬಂದಿರತಕ್ಕಂಥದ್ದು ಸುಮಾರು 20 ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥದ್ದು. ಕೆರೆ ದಿನಕ್ಕಿಷ್ಟು ಕಡಿಮೆನೇ ಆಗ್ತಕ್ಕಂಥದ್ದು ಇವತ್ತು ನಾವು ಕಂಡು ಬರ್ತಾಯಿದೆ. ಇವತ್ತು ಗಂಗಾವತಿ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಇವತ್ತು ನೋಡಿ ಸಿದ್ದಿಕೆರೆ ಅಂತಕ್ಕಂಥದ್ದು ಇವತ್ತು ಹೇಳ್ತಾ ಇದ್ದಾರೆ 17 ಎಕರೆ 19 ಗುಂಟೆ ಇದೆ. ಅದು ಇಷ್ಟಕ್ಕಿಂತ ಇದು ಎನ್ಕ್ರೋಚ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್. ಅದು 71 ಎಕರೆ ಆಗಿದೆ ಅಂದರೆ ಅದು ಟೋಟಲಿ ಎಷ್ಟಿತ್ತು? ಅದು ಅದ್ರ ಬಗ್ಗೆನೇ ಇವತ್ತು ಸರ್ಕಾರ ಮುಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಹುಲಿಕೆರೆ ಬಗ್ಗೆ ಒಂದು ಒತ್ತುವರಿ ಕಂಪ್ಲೇಂಟ್ ಬಂದಿತ್ತು. ಹುಲಿಕೆರೆ ಸಂಪೂರ್ಣ ಹದ್ಬಸ್ತ್ ಮಾಡಲಾಗಿದೆ, ಸರ್ವೆ ಮಾಡಲಾಗಿದೆ. ಅದರ ಬಫರ್ ಏರಿಯಾನೂ ಕೂಡ ಸರ್ವೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಅತಿಕ್ರಮಣ ಇರೋದು ಕಂಡು ಬಂದಿದೆ. ಅದು ನಿಯಮಾನುಸಾರ ಮುಂದಿನ ಕ್ರಮ ತಗೊಳ್ಳಿ. ಕೆಲವೊಂದು ಏನಾಗಿದೆ ರೀ, ಕೆಲವೊಂದು ಕೆರೆಗಳಲ್ಲಿ ಈ ಹಿಂದೆಯೇ ಸರ್ಕಾರಿ ಕಟ್ಟಡಗಳು ಇದ್ದಂಥದ್ದಿದೆ, ಮನೆಗಳಿದ್ದಂಥದ್ದಿದೆ. ಸರ್ಕಾರಿ ಕಟ್ಟಡಗಳು ಇರೋದ್ರ ಬಗ್ಗೆ ನಾವು ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ. ಫರ್ದರ್ ಏನು ಡೈರೆಕ್ಷನ್ ಬರುತ್ತೋ ನೋಡ್ಕೊಂಡು ಮಾಡಿ. ಟೋಟಲ್ ಕೆರೆ ಪ್ರಾಧಿಕಾರದಲ್ಲಿ 41,849 ಕೆರೆಗಳು ಫೈನಲೈಸ್ ಮಾಡಿದ್ವಿ ನಾವು. ಒಂದು ಸಲ 32,000 ಅಂದರು, 32 ಲಕ್ಷ ಅಂದರು, 32,000 ಅಂದರು, ಆಮೇಲೆ 39,000. ಎಲ್ಲ ಡಿಪ್ಯೂಟಿ ಕಮಿಷನರ್ಸೇ ಆ ಜಿಲ್ಲಾ ಕೆರೆ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿರ್ತಾರೆ. ಹಂಗಾಗಿ ಅವ್ರಿಗೂ ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಮಾಡಿ, ಯಾಕಂದರೆ ಆ ಕೆರೆ ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಮೈನ್ ಇರಿಗೇಷನ್ ಮಿನಿಸ್ಟರ್ ಡಿಪ್ಯೂಟಿ ವೈಸ್ ಚೇರ್ಮನ್ ಆಗಿದೆ. ನಾವು ಅದನ್ನೆಲ್ಲ ಭಾಳ ಕೂಲಂಕಷವಾಗಿ ಒಂದು ವರ್ಷ ವರ್ಕೌಟ್ ಮಾಡಿದರೆ ಅಲ್ಟಿಮೇಟ್ಲಿ ಆಗಿರ್ತಕ್ಕಂಥ 41,849. ಅದರಲ್ಲಿ ಮೇಜರ್ ಇರಿಗೇಷನು, ಮೈನ್ ಇರಿಗೇಷನು, ಅತಿ ಮುಖ್ಯವಾಗಿ RDPR 22,000 ಅವ್ರಿಗೂ ಇದೆ. RDPR ಪಂಚಾಯತಿ ಎಲ್ಲ ಸೇರಿ ಒಟ್ಟಿಗೆ ಫಾರೆಸ್ಟು ಎಲ್ಲ ಸೇರಿದೆ. ಈ 41,849 ಕೆರೆಗಳದ್ದು ಮುಖ್ಯಮಂತ್ರಿಗಳು ಹೋದ ವರ್ಷ DCS COS ಮೀಟಿಂಗಲ್ಲಿ ಸ್ಟ್ರಿಕ್ಟಾಗಿ ಹೇಳಿ DC ಗಳಿಗೆ ವಾರ್ನಿಂಗ್ ಮಾಡಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ ಮಾಡಬೇಕಂತೇಳಿ ರೆವಿನ್ಯೂ ಇಲಾಖೆದವರು ನಮ್ಮ ಶ್ರೀಮಾನ್ ಕೃಷ್ಣ ಬೈರೇಗೌಡರು ಅದರಲ್ಲಿ ಜವಾಬ್ದಾರಿ ತಗೊಂಡು ಎಲ್ಲ ಸರ್ವೆ ಮಾಡಿಸ್ಲಿಕ್ಕೆ ಮಾಡಿದರು.
ಅದರಲ್ಲಿ ನಮಗೆ 40,100 ಈಗ ಆಲ್ರೆಡಿ ಸರ್ವೆ ಆಗ್ಯಾವ. ಅದರಲ್ಲಿ 15,026 ಕೆರೆ ಎಂಕ್ರೋಚ್ಮೆಂಟ್ ಐತಿ. ಅದರಲ್ಲಿ ಈಗಾಗಲೇ 8,000 ಕೆರೆಗಳ್ನು ಎಂಕ್ರೋಚ್ಮೆಂಟ್ಗೆ ತೆಗೆದು ನಮಗೆ ಮಾರ್ಕೌಟ್ ಮಾಡಿಕೊಟ್ಟಿದ್ದಾರೆ, ಕಲರ್ ಹಾಕಿ ಯಾವ್ಯಾವ ಭಾಗದಲ್ಲಿ ಆಗಿದೆ ಆ ಕೆರೆಯಲ್ಲಿ ಅಂತೇಳಿ. ಸೊ ಅದಕ್ಕೆ ನಾವೇನೆಂದರೆ ಎಲ್ಲೆಲ್ಲಿ ಎಂಕ್ರೋಚ್ಮೆಂಟ್ ನಮಗೆ ವೆಕೇಟ್ ಮಾಡಿದ್ರು ಅಲ್ಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಿಡ್ಕೊಂಡು ಟ್ರೆಂಚ್ ತೋಡಿ ಗಿಡಗಳು ಹಾಕ್ಸ್ತಕ್ಕಂಥ ಪ್ರಯತ್ನ ನಾವು ಆ ಇಲಾಖೆಯವ್ರು ಮಾಡಬೇಕು. ಆ 22,000 ಕೆರೆಗಳು ಅವ್ರು ಮಾಡಬೇಕು. ನಮ್ಮದು 3,772 ಕೆರೆ ಮೈನ್ ಇರಿಗೇಷನ್ ಅದ, 22,000 ಕೆರೆಗಳು, 2,500 ಕೆರೆಗಳು ಮೇಜರ್ ಇರಿಗೇಷನ್ ಅದ. ಅವ್ರವ್ರ ಇಲಾಖೆಯವರು ಅದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಮಾಡಬೇಕಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗಾಗಿ ಇನ್ನೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಈಗಾಗಲೇ ಏನೇನು ಯಾವ ರೀತಿಯಾಗಿ ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ಅದನ್ನು ತೆರವು ಮಾಡುವಂತಹ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ, ಆರಂಭ ಆಗಿದೆ. ಕೆಲವು ಧಾರ್ಮಿಕ ಕೇಂದ್ರಗಳು ಕೂಡ ಒತ್ತುವರಿ ಮಾಡ್ಕೊಂಡಿವೆ ಜಾಗಗಳನ್ನು ಅಂತ ಹೇಳಿ. ಸೊ ಇವುಗಳನ್ನು ತೆರವು ಮಾಡುವಂತಹ ಕಾರ್ಯಕ್ಕೆ ಈಗ ಮುಂದಾಗಲಾಗಿದೆಯಾ, ಹೇಗೆ? ಏನು ನೈತ ರಾಜ್ಯದಲ್ಲಿರುವಂತಹ ಕೆರೆ ಒತ್ತುಗಳು, ಅದು ಕೆರೆಗಳು, ಅಂತರ್ಜಲ ಮತ್ತು ಜನರಿಗೆ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ, ಅದರಲ್ಲಿ ಈ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಹಾಕ್ತಾರೆ. ಆದ್ರೆ ಇತ್ತೀಚೆಗೆ ಕೆರೆಗಳ ಒತ್ತುವರಿ ಆಗ್ತಾ ಇರುವಂತ ಕಾರಣಕ್ಕಾಗಿ ಬಹುತೇಕ ಕೆರೆಗಳು ಈಗ ಮನೆಗಳಾಗ್ತಾ ಇವೆ. ಅದರಲ್ಲಿ ಕೊಪ್ಪಳದ ಹುಲಿಕೆರೆ ಸಹ ಕಳೆದ ತಿಂಗಳು ಇಲ್ಲಿ ಹುಲಿಕೆರೆಯಲ್ಲಿ ಒತ್ತುವರಿ ಆಗಿರುವ ಕುರಿತು ಒಂದು ಪ್ರತಿಷ್ಠೆ ಆಯ್ತು. ಆ ಸಂದರ್ಭದಲ್ಲಿ ಅದನ್ನ ಬಫರ್ ಝೋನ್ ಅನ್ನ ಫಿಕ್ಸ್ ಮಾಡುವಂತ ಇದರಲ್ಲಿ ಈಗ ಆ ಕೆರೆಯಲ್ಲಿ ಏನು 88 ಎಕರೆ ಕೆರೆಯಲ್ಲಿ ಈಗ ತೀರಾ ಕಡಿಮೆ ಉಳಿದಿದೆ ಮತ್ತು ಈಗ ಬಫರ್ ಝೋನ್ ಅನ್ನು ಹುಡುಕಬೇಕು ಅನ್ನುವಂತ ಕಾರ್ಯ ನಡೆದಿದೆ. ಆದ್ರೆ ಕೊಪ್ಪಳ ಜಿಲ್ಲೆಯನ್ನೇ ಇಟ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಸಚಿವರು ಹೇಳಿರುವ ಹಾಗೆ ಒಟ್ಟು ಏನು 41,000 ಕೆರೆಗಳಲ್ಲಿ ಈಗಾಗಲೇ 15,000 ಕೆರೆಗಳ ಒತ್ತುವರಿ ಕಂಡು ಬಂದಿದೆ. ಅದರಲ್ಲಿ ಇನ್ನೂ ಅರ್ಧದಷ್ಟು ಕೆರೆಗಳನ್ನು ಒತ್ತುವರಿಗೊಳಿಸಬೇಕು ಅನ್ನೋದು ಒಂದು ಕಡೆಗಿದೆ. ಅದರ ಜೊತೆಗೂ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಇರುವಂತ 206 ಕೆರೆಗಳಲ್ಲಿ ಈಗ ಇನ್ನೂ 13 ಕೆರೆಗಳ ಒಂದು ಒತ್ತುವರಿಯನ್ನ ಸಮೀಕ್ಷೆ ಮಾಡಬೇಕು. ಅದನ್ನ ಒತ್ತುವರಿ ಸಮೀಕ್ಷೆ ಮಾಡಿ ಬಿಡಿಸ್ಬೇಕು. ಆದ್ರೆ ಇಲ್ಲಿ ಕೇವಲ ಸಮೀಕ್ಷೆ ಅದನ್ನು ಮಾಡೋದ್ರ ಜೊತೆಗೆ ಅಧಿಕಾರಿಗಳು ಅದರಲ್ಲಿ ಇರುವಂತ ಒತ್ತುವರಿ, ಅದರಲ್ಲಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ ಮತ್ತು ರಾಜ್ಯ ಸರ್ಕಾರ ಸಹ ಒಂದೊಂದು ಎಕರೆ ಪ್ರದೇಶಕ್ಕೆ ಎಷ್ಟೆಷ್ಟು ಬಫರ್ ಝೋನ್ ಇರಬೇಕು ಅನ್ನೋದು ಇದೆ. ಆ ಬಫರ್ ಝೋನ್ ಅಲ್ಲಿ ಈಗ ಜಿಲ್ಲಾಡಳಿತ ಹೇಳುವ ಪ್ರಕಾರ ಬಹುತೇಕ ಇಲ್ಲಿ ಧಾರ್ಮಿಕ ಕೇಂದ್ರಗಳು ಜೊತೆಗೆ ಮನೆಗಳ ಕಟ್ಟಡವೇ, ಅವುಗಳನ್ನು ತೆರವುಗೊಳಿಸೋ ಕುರಿತು ರಾಜ್ಯ ಸರ್ಕಾರನೇ ಸ್ಪಷ್ಟನೆ ನೀಡಬೇಕು. ಆ ಸ್ಪಷ್ಟನೆ ನೀಡಿದಾಗ ನಾವು ತೆರವುಗೊಳಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಸರ್ಕಾರದಿಂದ ಇನ್ನೂವರೆಗೆ ಸ್ಪಷ್ಟನೆ ಬರದೇ ಇರೋ ಕಾರಣಕ್ಕಾಗಿ ಈಗಿರುತ್ತೆ. ಜೊತೆಗೆ ಇದು ಒಂದು ಜೇನುಗೂಡಿನ ಕಲ್ಲು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ಧಾರ್ಮಿಕ ಕೇಂದ್ರ ಆಗಿರ್ಬೋದು ಅಥವಾ ಮನೆಗಳನ್ನ ಏನು ಸುಮಾರು ವರ್ಷಗಳಿಂದ ಮನೆ ಕಟ್ಟಿಸ್ಕೊಂಡಿದ್ದಾರೆ, ಆ ಮನೆಗಳನ್ನು ತೆರವುಗೊಳಿಸೋದು ಕಷ್ಟ. ಜೊತೆಗೆ ಕೆಲವು ಜನ ಅಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಹೊಲಗಳನ್ನು ಮಾಡ್ಕೊಂಡಿದ್ದಾರೆ, ಅವು ಸಹ ಬಿಡಿಸೋದು ಕಷ್ಟ. ಆದ್ರೆ ಈಗ ಏನು ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲೇಬೇಕಾಗಿರುವಂತಹ ಅನಿವಾರ್ಯತೆಯಿಂದ ಈಗ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಆದ್ರೆ ಇದು ಕಾಟಾಚಾರಕ್ಕೆ ಅವಾಗೋ ಇವಾಗ ಮಾಡಿಕೊಂಡು ಸರ್ಕಾರಕ್ಕೆ ಏನೋ ಒಂದು ನೆಪ ಹೇಳ್ಕೊಂಡು ಮುಂದೆ ಹೋಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಒಟ್ಟಾರೆಯಾಗಿ ಜಿಲ್ಲೆಯ ಸೇರಿದಂತೆ ರಾಜ್ಯದಲ್ಲಿ ಕೆರೆಗಳ ಒತ್ತುವರಿಯನ್ನು ಬಿಡಿಸಿ ಕೆರೆಗಳಾಗಿಗೊಳಿಸಬೇಕು. ಜೊತೆಗೆ ಇಲ್ಲಿ ಏನು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಡೀಟೇಲ್ಸ್ಗೆ.